ಎಲ್ಲ ಜಾಬ್ ಆಸ್ಪಿರೆಂಟ್ಸು ನಾವೇನು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ನಾನು ಒಂದು ಕ್ವಶನ್ನ ಪೋಸ್ಟ್ ಮಾಡಿದೆ. ಈ ಥರ ಕ್ವಶನ್ ಇವಾಗ ಏನಿದೆ ಈ ಥರ ಕ್ವಶನ್ನು. ಸೊ ಇದನ್ನು ನಾವು ರಿಪೀಟೆಡ್ ಲೆಟರ್ಸ್ ಅಂತ ಕರಿತೀವಿ. ಈ ಥರ ಕ್ವಶನ್ಸ್ನ ಬಂದರೆ ಇದು ಒಂದು ಇದು ಜನರಲ್ ಇಂಟೆಲಿಜೆನ್ಸ್ ಕ್ಯಾಟಗರಿಲಿ ಬರುತ್ತೆ. ಇದು ತುಂಬ ಸಿಂಪಲ್ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರೋ ರೀತಿ ನೀವು ಪ್ರಾಬ್ಲಮ್ನ ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಫಸ್ಟು ಗ್ರೂಪ್ಗಳಾಗಿ ಕನ್ವರ್ಟ್ ಮಾಡಬೇಕು ನಾವು. ಓಕೆನಾ, ಗ್ರೂಪ್ಗಳಾಗಿ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಆಪ್ಷನ್ಗಳನ್ನ ನೋಡೋಕೆ ಹೋಗಬೇಡಿ. ಆಪ್ಷನ್ಗಳನ್ನ ನೋಡೋಕೆ ಹೋದ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಮೊದಲನೇ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಲೆಟರ್ಸ್ ಇದೆ ಅನ್ನೋದನ್ನ ಕೌಂಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ಕ್ಲೂಡಿಂಗ್ ಬ್ಲ್ಯಾಂಕ್ ಲೆಟರ್ಸ್ 1 2 3 4 5 6 7 8 9 10 11 12 ಲೆಟರ್ಸ್ ಇದೆ. ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ, 12 ಲೆಟರ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ ಬ್ಲ್ಯಾಂಕಲ್ಲಿ ಒಂದು ಲೆಟರ್ ಇದೆ ಅಂತ ತಿಳ್ಕೊಂಡು ಅದನ್ನು ಇನ್ಕ್ಲೂಡ್ ಮಾಡ್ದಂಗೆ ಅಂದರೆ ಸೇರಿಸ್ಕೊಂಡು ಎಷ್ಟು ಲೆಟರ್ಸ್ ಇದೆ ಅಂತ ನೋಡ್ಬೇಕು ನಾವು. ಓಕೆನಾ, ನೆಕ್ಸ್ಟು ಪ್ರೊಸೀಜರು ಲೆಕ್ಕ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂತ ಹೇಳಿದ್ರೆ ಈ 12 ಇದೆಯಲ್ಲ, 12 ಸಂಖ್ಯೆ ಬಂತು ಅಂತ ಗೊತ್ತಾಯ್ತಲ್ಲ, ಈ 12 ಎಷ್ಟರಿಂದ ಡಿವೈಡ್ ಆಗುತ್ತೆ ಅದೆಲ್ಲ ಪಾಸಿಬಿಲಿಟೀಸ್ ನೋಡ್ಕೋಬೇಕು. ಓಕೆನಾ, 4ರಿಂದ ಡಿವೈಡ್ ಆಗುತ್ತೆ. 4 3 12 ಅಂದರೆ 4 ಲೆಟರ್ಸ್ ಹಂಗೆ 4 ಲೆಟರ್ ಹಂಗೆ 3 ಗ್ರೂಪ್ ಮಾಡ್ಬೋದು ಇರೋ ಒಂದು ಆಲ್ಫಾಬೆಟ್ಸ್ನ. ಆಮೇಲೆ 6 2 12 6 ಲೆಟರ್ ಹಂಗೆ 2 ಗ್ರೂಪ್ ಮಾಡ್ಬೋದು. 3 ಲೆಟರ್ ಹಂಗೆ 4 ಗ್ರೂಪ್ ಮಾಡ್ಬೋದು. ಯೂಸ್ವಲಾಗಿ ನೀವು ಅರ್ಥ ಮಾಡ್ಕೋಬೇಕು, ಯೂಸ್ವಲಾಗಿ 2 ಗ್ರೂಪ್ ಮಾಡೋ ಸಾಧ್ಯತೆ ಕಮ್ಮಿ. ಸೊ ಫಸ್ಟ್ ಅದನ್ನು ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಮೊದಲನೇದು 4ರಿಂದ ಸ್ಟಾರ್ಟ್ ಮಾಡಿ, 4 ಗ್ರೂಪಿಂದ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆನಾ, ಅಂದರೆ ಈ ಆಪ್ಷನ್ ನಾನು ಕೈಗೆ ಎತ್ಕೋತೀನಿ. ಯಾವುದು ಮೊದಲನೇದು ಇದೆಯಲ್ಲ 4 3 12 ಅಂದರೆ 4 ಲೆಟ್ರ್ ಹಂಗೆ ಇಲ್ಲಿ ಹಾಕಿದ್ದೀನಿ ನೋಡಿ. 4 ಈ ಥರ ಸ್ಟ್ರೈಟ್ ಲೈನ್ ಈ ಥರ ಹಾಕಿದ್ದೀನಿ. ಓಕೆ, 4 ಲೆಟ್ರ್ ಹಂಗೆ ನಾವು ಗ್ರೂಪ್ನ ಮಾಡ್ಕೊಳ್ಳೋಣ. ಈಗ ಈ ಗ್ರೂಪ್ ಮಾಡಾದ್ಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿದ್ರೆ ಈ 4 ಲೆಟ್ರಲ್ಲಿ ಈ ಥರ ಗ್ರೂಪ್ ಮಾಡ್ತಾರದು ಕಾಣಿಸಿದೆ ಅಲ್ವಾ, ಈ ಥರ ಲೈನ್ ಹಾಕಿರೋದು. ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಈ ಥರ 4 ಲೆಟ್ರ್ ಹಂಗೆ ಗ್ರೂಪ್ ಮಾಡಿದ್ದೀವಿ. ಈಗ ಕಾಮನ್ ಏನು ಬರುತ್ತೆ ಅಂತ ನೋಡೋಣ. ಈಗ ಮೊದಲನೇದರಲ್ಲಿ ಇಲ್ಲಿ ಎ ಬಿ ಬಂದಿದೆ, ಹೌದಾ? ಇಲ್ಲಿ ಮೊದಲನೇದ್ರಲ್ಲಿ ಗಮನಿಸಿದ್ರೆ ಸ್ಟಾರ್ಟಿಂಗಲ್ಲಿ ಬಿ ಇದೆ. ಓಕೆ, ಇಲ್ಲೂ ಕೂಡ ಬಿ ಬರ್ಬೋದು ಅಂತ ತಿಳ್ಕೊಳ್ಳೋಣ. ಇಲ್ಲೂ ಕೂಡ ಬಿ ಬಂತು ಅಂದ್ಕೊಳ್ಳೋಣ. ಓಕೆ, ಸೊ ಹಿಂದ್ಗಡೆ ಏನಿದೆ, ಈ ಬಿ ಹಿಂದ್ಗಡೆ ಎ ಇದೆ ಮತ್ತು ಎ ಹಿಂದ್ಗಡೆ ಏನೇ ಇದೆ. ಓಕೆ, ಇಲ್ಲೂ ಕೂಡ ಏನಿದೆ, ಎ ಹಿಂದೆ ಬೇಕಾದ್ರೆ ಬಿ ಹಾಕ್ಬೋದು. ಓಕೆ, ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಬಿ ಎ ಇದೆ, ಇಲ್ಲೂ ಬಿ ಎ ಇದೆ, ಇಲ್ಲಿ ಎ ಬಿ ಬಂದ್ಬಿಡ್ತು. ಅದಕ್ಕೆ ಇದೆಲ್ಲ ಅಂತ ಗೊತ್ತಾಗುತ್ತೆ. ಕಾರಣ ಏನು, 2 ಓಕೆ ಆಯಿತು. ಓಕೆ, ಯಾವುದು ಬಿ ಎ ಬಿ, ಇದು ಬಿ ಎ ಬಿ ಆಯಿತು. ಬಟ್ ಇಲ್ಲಿ ಎ ಬಿ ಬಂದ್ಬಿಡ್ತು, ಹೌದಲ್ವಾ? ಸೊ ಇದು ಗೊತ್ತಾಗುತ್ತೆ, ಇದು 4 ಗ್ರೂಪ್ ಅಲ್ಲ ಅಂದ್ಬಿಟ್ಟು. ನೆಕ್ಸ್ಟು 3ನೇ ಗ್ರೂಪಿಗೆ ಬರೋಣ. ಅಂದರೆ 4 ಗ್ರೂಪ್ ಮಾಡೋಣ. ಓಕೆ, 4 ಗ್ರೂಪ್ ಅಂತ ಹೇಳಿದ್ರೆ 3 ಲೆಟ್ರ್ ಹಂಗೆ 4 ಗ್ರೂಪು ಇಲ್ಲಿ ಮಾಡಿದ್ದೀನಿ ನೋಡಿ. ಇಲ್ಲಿ ಮಾಡಿದ್ದೀನಲ್ವಾ, 3 ಲೆಟ್ರ್ ಹಂಗೆ ಮಾಡ್ಕೊಳ್ಳೋಣ. ಓಕೆ, ಈಗ ಇಲ್ಲಿ ತ್ರಿಬಲ್ ಎ ಇದೆ, ಈ ಕಡೆ ಏನು ಬರ್ಬೋದು, ಬಿ ಬರ್ಬೋದು. ಈಗ ಇಲ್ಲಿ 3 ಲೆಟ್ರ್ ಹಂಗೆ ಮಾಡಿದ್ದೀನಿ ನಾನು. ಈ ಥರ 3 ಲೆಟ್ರ್ ಹಂಗೆ ಮಾಡ್ಕೊಳ್ಳಿ, 3 ಗ್ರೂಪು. ಓಕೆ, ಅರ್ಥ ಆಗ್ತಿದೆ ಅಲ್ವಾ? 3 ಲೆಟ್ರ್ ಹಂಗೆ ಗ್ರೂಪ್ ಮಾಡಿದ್ದೀನಿ. ಸೊ ಇವಾಗ ಪಾಸಿಬಿಲಿಟೀಸ್ ನೋಡೋಣ. ಈಗ ಇಲ್ಲಿ ನಿಮ್ಮ ಕಾಮನಾಗಿ ನೀವು ಗಮನಿಸಿದ್ರೆ ಏನು ಗೊತ್ತಾಗುತ್ತೆ, ಇಲ್ಲಿ ಡಬಲ್ ಎ ಇದೆ. ಓಕೆನಾ, ಸೊ ಇಲ್ಲಿ ಒಂದು ಎ ಹಾಕಿದ್ರೆ ಏನಾಗುತ್ತೆ, ತ್ರಿಬಲ್ ಎ ಆಯಿತು. ಇಲ್ಲಿ ಬಿ ಹಾಕಿದ್ರೆ ಏನಾಯಿತು, ತ್ರಿಬಲ್ ಬಿ ಆಯಿತು. ಮತ್ತೆ ಇಲ್ಲಿ ಎ ಹಾಕಿದ್ರೆ ಏನಾಯಿತು, ತ್ರಿಬಲ್ ಎ ಆಯಿತು. ಮತ್ತೆ ಇಲ್ಲಿ ಬಿ ಹಾಕಿದ್ರೆ ಏನಾಯಿತು, ತ್ರಿಬಲ್ ಬಿ ಆಯಿತು. ಸೊ ಇದು ಯಾವ ಲಾಜಿಕಲ್ ಇದೆ ಅಂದರೆ, ಮೊದಲು ತ್ರಿಬಲ್ ಎ ತ್ರಿಬಲ್ ಬಿ, ತ್ರಿಬಲ್ ಎ ತ್ರಿಬಲ್ ಬಿ. ಈಗ ಆಪ್ಷನ್ ಏನಾಗಿರುತ್ತೆ, ಎ ಬಿ ಎ ಬಿ. ಆನ್ಸರ್ ಇಲ್ಲಿ ಇದೆಯಾ, ಎ ಬಿ ಎ ಬಿ ಎ ಬಿ. ಸೊ ಆನ್ಸರ್ ಬಂದ್ಬಿಟ್ಟು ಸಿ. ಓಕೆ, ಸೊ ಈ ಥರ ರಿಪೀಟೆಡ್ ಲೆಟರ್ಸ್ ಕೊಟ್ಟಾಗ ಯಾವ್ಯಾವ ರೀತಿ ಥಿಂಕ್ ಮಾಡಬೇಕು ಅಂದರೆ, ಫಸ್ಟು ಬ್ಲ್ಯಾಂಕ್ ಲೆಟರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ಕೌಂಟ್ ಮಾಡ್ಕೋಬೇಕು. ಆ ಕೌಂಟ್ ಮಾಡ್ಕೊಂಡಿರೋ ನಂಬರ್ನ ಪಾಸಿಬಲಿ ಎಷ್ಟರಿಂದ ಭಾಗ ಆಗುತ್ತೆ ನೋಡಬೇಕು. ಸೊ ಭಾಗ ಆದಮೇಲೆ ಯೂಸ್ವಲಾಗಿ 3 ಗ್ರೂಪು ಅಥವಾ 4 ಗ್ರೂಪು ಆ ಥರ ನಾವು ಟ್ರೈ ಮಾಡಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಈ ಎಕ್ಸಾಂಪಲ್ ತೊಗೊಳೋದಾದರೆ ನಾವು 6 ರಂಗೆ 2 ಗ್ರೂಪ್ ಮಾಡ್ಬೋದಾಯ್ತು. ಯೂಸ್ವಲಾಗಿ ಆ ಥರ ಇರೋಲ್ಲ. ಅದು ಯಾವಾಗಲೂ ಲಾಸ್ಟಲ್ಲಿ ಚೆಕ್ ಮಾಡಿ. ಫಸ್ಟು ಮೀಡಿಯಮ್ ಆಗಿ ಹೋಗಿ. ಈಗ 4 ರಂಗೆ 3 ಗ್ರೂಪ್ ಮಾಡಿರ್ಬೋದಾ ನೋಡಿ, ಅದು ಆಗಲಿಲ್ವ ಲಾಜಿಕಲ್ ಆಗಿ. ನೆಕ್ಸ್ಟು 3 ರಂಗೆ 4 ಗ್ರೂಪ್ ಇದೆಯಾ ಆ ಥರ ಚೆಕ್ ಮಾಡಿ. ಸೊ ನಿಮಗೆ ಈ ಥರ ಆ ಥರ ಗ್ರೂಪ್ ಮಾಡ್ಕೊಬಿಟ್ರೆ ಹಿಂದ್ಗಡೆ ಯಾವ ಅಕ್ಷರ ಇದೆ ಮುಂದ್ಗಡೆ ಯಾವ ಅಕ್ಷರ ಇದೆ
ಅಂತ ಹೇಳ್ಬಿಟ್ಟು ಸೊ ನಿಮಗೆ ಒಂದು ಹಿಂಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಪ್ರಾಬ್ಲಮ್ ಮಾಡಿ ಕಳಿಸ್ತೀನಿ. ಇದ್ರ ಬಗ್ಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಳಿ ಏನಂತ ಅನ್ನಿಸ್ತು ಅಂದ್ಬಿಟ್ಟು. ಥ್ಯಾಂಕ್ ಯು.